ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ಡಿಜಿಪಿ ಜೊತೆಗೆ ಸಭೆ ಕೂಡ ನಡೀತಾ ಇದೆ. ಮುಂದಿನ ಪ್ರಕ್ರಿಯೆ ಕುರಿತು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ನಕ್ಸಲರ ಶರಣಾಗತಿಗೂ ಮುನ್ನ ಸಿಎಂ ಒಂದು ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಹಲವಾರು ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ನಕ್ಸಲರ ಇಡ್ತಾ ಇರುವಂತಹ ಬೇಡಿಕೆಗಳು, ಹಿಂದಿನ ನಕ್ಸಲರ ಒಂದು ಶರಣಾಗತಿಯ ಸಂದರ್ಭದಲ್ಲಿ ಅವರ ಡಿಮ್ಯಾಂಡ್ಸ್ಗಳು ಇನ್ನೂ ಕೂಡ ಪೂರ್ಣ ಆಗದೇ ಇರೋ ಅಂಶ, ಇದೆಲ್ಲದರ ಕುರಿತಾಗಿ ಇವತ್ತು ಕಾನೂನಾತ್ಮಕವಾಗಿ ಬರಬಹುದಾದಂತಹ ಒಂದಷ್ಟು ಸವಾಲುಗಳು, ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೆ ಡಿಜಿಪಿ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯ ಬಳಿಕವೇ ಮುಖ್ಯಮಂತ್ರಿಗಳು ನೇರವಾಗಿ ನಕ್ಸಲರ ಜೊತೆಗೆ ಮಾತುಕತೆಯಲ್ಲಿ ತೊಡಕೊಂಡಿರುವುದು. ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದಾರೆ. ನಕ್ಸಲರ ಕುಟುಂಬಸ್ಥರು ಕೂಡ ಈ ಒಂದು ಸಭೆಯಲ್ಲಿ. ಈಗ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಅಂತಿಮವಾಗಿ ಈ ಒಂದು ರಾಜ್ಯದಲ್ಲಿ ನಕ್ಸಲರ ಒಂದು ಚಟುವಟಿಕೆ ಏನಿತ್ತು, ಇದು ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ ಅಂತ ಅಧಿಕೃತವಾಗಿ ಘೋಷಣೆ ಆಗಬೇಕು. ಆ ಘೋಷಣೆ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದರೆ ಸರ್ಕಾರ ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿ ಇವರಿಗೊಂದು ನಿರ್ದೇಶನವನ್ನು ಕೊಟ್ಟಿತ್ತು. ನೀವು ಶರಣಾಗಬೇಕು, ಆ ಒಂದು ಚಾನ್ಸ್ ಕೊಡ್ತೀವಿ, ಶರಣಾಗಲಿಲ್ಲ ಅಂದರೆ ನಾವು ಕೂಡ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತಂದರೆ ಇಂತಹ ನಕ್ಸಲ್ ಚಟುವಟಿಕೆಗಳು ಅಂತ್ಯವಾಗಬೇಕು ಅನ್ನೋದು ಸರ್ಕಾರದ ನಿರ್ಧಾರವಾಗಿತ್ತು. ಅದರ ಬೆನ್ನಲ್ಲೇ ವಿಕ್ರಮ್ ಗೌಡ ಹತ್ಯೆ ಕೂಡ ಆಗಿತ್ತು, ಎನ್ಕೌಂಟರ್ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಸಭೆಗಳನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಅಂತಿಮವಾಗಿ ಯಾವೆಲ್ಲ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ? ಈಗಿನ ಮುಖ್ಯಮಂತ್ರಿಗಳ ಈ ಡಿಸ್ಕಷನ್ ಅಲ್ಲಿ ಏನು ಆಗ್ತಾ ಇದೆ, ಬೆಳವಣಿಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಈಗಷ್ಟೇ ಬಂದಿರುವಂತ ಮಾಹಿತಿ, ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಮತ್ತೆ ಡಿಜಿಐಜಿ ಅಲೋಕ್ ಮೋಹನ್ ಅವರು ನಕ್ಸಲರನ್ನ ಭೇಟಿ ಆಗೋಕ್ಕಿಂತ ಮುಂಚೆ ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಶರಣಾಗತಿ ಆದ ಮೇಲೆ ಮುಂದಿನ ಕಾನೂನಿನ ಪ್ರಕ್ರಿಯೆಗಳು ಏನಾಗಿರ್ಬೇಕು ಅನ್ನುವಂಥದ್ದು ಒಂದು. ಎರಡನೇದು, ನಕ್ಸಲರು ಇಟ್ಟಿರುವಂತಹ ಬೇಡಿಕೆಗಳನ್ನ ಸರ್ಕಾರ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು, ಅವ್ರಿಗೆ ಯಾವ ರೀತಿಯಾಗಿ ಪ್ಯಾಕೇಜ್ ಅನ್ನ ಕೊಡಬೇಕು ಅನ್ನುವಂತಹ ಚರ್ಚೆಗಳಾಗಿದ್ದಾವೆ. ಅದಾದ ನಂತರ ಈಗಷ್ಟೇ ಬಂದಿರುವಂತಹ ಮಾಹಿತಿಗಳು, ನಕ್ಸಲರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಶರಣಗತಿಯನ್ನ ಆಗೋದಾಗಿ ಒಪ್ಪಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಅವರು ಒಪ್ಪಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳಾಗುತ್ತೆ. ಅದಾದ ನಂತರ ಮುಂದಿನ ಕಾನೂನಿನ ಪ್ರಕ್ರಿಯೆಗಳು ಪೊಲೀಸರು ಮುಂದುವರಿಸ್ತಾರೆ. ಈಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಗತಿಯ ಪ್ರಕ್ರಿಯೆಗಳು ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.